ಇದೊಂದು ವಿಶೇಷವಾದ ಧಾರಾವಾಹಿ. ಯಾಕೆಂದ್ರೆ ಯೂಶಲಿ ಟೆಲಿವಿಷನ್ ಸೀರಿಯಲ್ಸ್ ಅಂದಾಗ ಹೆಚ್ಚು ಫಿಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಅಥವಾ ಫಿಮೇಲ್ ಪಾತ್ರಗಳ ಮೇಲೆ ಹೆಚ್ಚು ಯಾವಾಗ್ಲೂ ಸರ್ಕ್ಯುಲೇಟ್ ಆಗತ್ತೆ ಕಥೆ. ಆದ್ರೆ ಫಸ್ಟ್ ಟೈಮ್ ಇಲ್ಲಿ ಒಂದೇ ಒಂದು ಹೆಣ್ಣಿನ ಪಾತ್ರ, ಅದು ನಮ್ ಹೀರೋಯಿನ್. ಅದನ್ ಬಿಟ್ಟು 4 ಜನ ಹೀರೋಗಳು. ಮೊದಲನೇದು ನಮ್ಮ ಮುತ್ತುರಾಜ, ಆಮೇಲೆ ಸತ್ಯ ಹರಿಶ್ಚಂದ್ರ. ಹೆಸರಿಗೆ ಸತ್ಯ ಹರಿಶ್ಚಂದ್ರ, ಆದ್ರೆ ಸುಳ್ಳೆ ಆ ಹುಡುಗನ ಮನೆ ದೇವರು. ಯಾವಾಗ್ಲೂ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾ ಇರ್ತಾನೆ. 3ನೇವನು ಕಂಠೀರವ, 4ನೇವನು ಮಯೂರ. ಸೊ ನಮಗೆ ಈ ಸೀರಿಯಲ್ ಅಲ್ಲಿ 4 ಜನ ಹೀರೋಗಳು ಮತ್ತು ಒಬ್ಬಳು ಹೀರೋಯಿನ್. ಇವನನ್ನು ಮದುವೆ ಆಗ್ತಾರೆ. ಹಾಗಾಗಿ ಇದೊಂದು ಸ್ವಲ್ಪ ವಿಶೇಷವಾಗಿರುವಂತ ಕಥೆ. ಜೊತೆಗೆ ಶ್ರೀಗಂಧದ ಗುಡಿ ಅನ್ನೋ ಒಂದು ತುಂಬಾ ಜವಾಬ್ದಾರಿಯುತ ಟೈಟಲ್ ಇಟ್ಕೊಂಡ್ಮೇಲೆ ನಾವು ಆ ಧಾರಾವಾಹಿಯನ್ನು ಕೂಡ ಅದಕ್ಕೆ ತಕ್ಕ ಹಾಗೆ ಮಾಡ್ಬೇಕಾಗತ್ತೆ. ಆ ತರದಕ್ಕೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಕ್ರಿಯೇಟಿವ್ ಟೀಮ್, ಹಾಗೆ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದೇ ಅಕ್ಟೋಬರ್ 6ರಿಂದ 8 ಗಂಟೆಗೆ ಬರುತ್ತೆ. ತುಂಬಾ ವೈಶಿಷ್ಟ್ಯವಲ್ಲದೆ ಇದ್ರೂ ಕೂಡ ಏನ್ ಮಾಡಿದೀವೋ ಅದನ್ನ ಚೊಕ್ಕವಾಗಿ ಮಾಡಿದೀವಿ. ಬರೀ ಹುಡುಗರೇ ಇರೋದ್ರಿಂದ ಇನ್ನು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಇದು ಪ್ರೇಕ್ಷಕರಿಗೆ ತಲುಪತ್ತೆ ಅನ್ನೋದು ನನ್ನ ಭಾವನೆ.